ಇತ್ತ ಬಜೆಟ್ ಸಮೀಪಿಸ್ತಾ ಇದ್ದಂತೆ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಜೋರಾಗಿದೆ. ಆ ಕಡೆ ಡಿಕೆಶಿ ಡಿಸಿಎಂ ನಡುವೆ ಮುಖ್ಯಮಂತ್ರಿ ಕುರ್ಚಿ ಕಾದಾಟದ ನಡುವೆ ರಾಜಣ್ಣ ದಲಿತ ಸಿಎಂ ಕೂಗನ್ನ ಎತ್ತಿದ್ರು. ಅದರ ಬೆನ್ನಲ್ಲೇ ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಇನ್ನು ಈ ಬೆಳವಣಿಗೆಗಳ ನಡುವೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮೇಜರ್ ಬೆಳವಣಿಗೆಯಾಗ್ತಾ ಇದೆ. 30ಕ್ಕೂ ಹೆಚ್ಚು ಶಾಸಕರು ಸಚಿವ ಸಂಪುಟ ಪುನರ್ರಚನೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕ್ಯಾಬಿನೆಟ್ಗೆ ತಮ್ಮನ್ನ ಪರಿಗಣಿಸಿ ನೂತನ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್, ಭೀಮಸೇನಾ ಚಿಮ್ಮನಕಟ್ಟಿ, ಪೊನ್ನಣ್ಣ, ಇಕ್ಬಾಲ್ ಹುಸೇನ್ ಸೇರಿ ಹಲವು ಸಚಿವಾಕಾಂಕ್ಷಿಗಳಿಂದ ವರಿಷ್ಠರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಲಾಗಿದೆ. ಸಚಿವಾಕಾಂಕ್ಷಿಗಳೇನಿದ್ದಾರೆ, ಪವರ್ ಶೇರಿಂಗ್ ಫೈಟ್ ನಡುವೆ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು, ಅದರಲ್ಲಿ ನಮಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಪತ್ರವನ್ನ ಬರೆದಿರುವಂಥದ್ದು. ಪ್ರಮುಖ ಸಚಿವಾಕಾಂಕ್ಷಿಗಳು ಯಾರ್ಯಾರು ಹಾಗಿದ್ರೆ ಅಂತ ನೋಡ್ತಾ ಹೋದಾಗ ಶಾಸಕ ಪ್ರದೀಪ್ ಈಶ್ವರ್, ಭೀಮಸೇನಾ ಚಿಮ್ಮನಕಟ್ಟಿ, ಪೊನ್ನಣ್ಣ, ಇಕ್ಬಾಲ್ ಹುಸೇನ್, ಎನ್.ಟಿ. ಶ್ರೀನಿವಾಸ್, ಅಶೋಕ್ ಕುಮಾರ್ ರೈ, ಎನ್. ಶ್ರೀನಿವಾಸ್, ಜೊತೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್, ಮಹೇಂದ್ರ ತಮ್ಮಣ್ಣವರ, ರಾಜಾ ವೇಣುಗೋಪಾಲ್ ನಾಯಕ್, ನಯನಾ ಮೋಟಮ್ಮ ಕೂಡ ಇದ್ದಾರೆ. ಇನ್ನು ಉದಯ್ ಕದಲೂರು, ಎಚ್.ಸಿ. ವೆಂಕಟೇಶ್, ಪ್ರಕಾಶ್ ಕೋಡಿವಾಡ್, ಆನಂದ್ ಕೆ.ಎಸ್., ಚಿನ್ನಾರೆಡ್ಡಿ ಪಾಟೀಲ್, ರವಿಶಂಕರ್, ಬಸವರಾಜ್ ಶಿವಗಂಗಾ ಕೂಡ ಇದ್ದಾರೆ. ಇನ್ನು ನಾರಾ ಭರತ್ ರೆಡ್ಡಿ ಅವರು ಕೂಡ ಲಿಸ್ಟ್ ಅಲ್ಲಿ ಇರುವಂತದ್ದು. ವಿಶ್ವಾಸ್ ವೈದ್ಯ, ಪಿ ರವಿಕುಮಾರ್, ಬಾಬಾ ಸಾಹೇಬ್ ಪಾಟೀಲ್, ಬಿ ದೇವೇಂದ್ರಪ್ಪ, ಇಷ್ಟೋ ಜನರೇನಿದ್ದಾರೆ ಸಚಿವಾಕಾಂಕ್ಷಿಗಳು ಅಂದ್ರೆ ವರಿಷ್ಠರಿಗೆ ಮನವಿಯನ್ನ ಸಲ್ಲಿಸಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಬಹುದು, ಸುರ್ಜೇವಾಲ್ ಅವರಾಗಿರಬಹುದು, ರಾಹುಲ್ ಗಾಂಧಿ ಅವರಿಗೆ, ಸಿಎಂ ಸಿದ್ದರಾಮಯ್ಯನವರಿಗೆ, ಡಿಸಿಎಂಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ನಮಗೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡಿ. ಈಗ ಸಚಿವಾಕಾಂಕ್ಷಿಗಳ ಕೂಗು ಕೂಡ ಒಂದ್ ಕಡೆ ಹೆಚ್ಚಾಗ್ತಾ ಇದೆ. ವರಿಷ್ಠರಿಂದ ಹಾಗಿದ್ರೆ ಗುಡ್ ನ್ಯೂಸ್ ಸಿಗುತ್ತಾ ಇವರಿಗೆ? ಪವರ್ ಶೇರಿಂಗ್ ಫೈಟ್ ಒಂದ್ ಕಡೆ, ಆ ತಲೆನೋವು ಒಂದ್ ಕಡೆ ಆದ್ರೆ ವರಿಷ್ಠರಿಗೆ ಈಗ ಕ್ಯಾಬಿನೆಟ್ ರೀಶಫಲ್ ಆಗ್ಬೇಕು, ಅದರಲ್ಲಿ ನೂತನವಾದಂತ ಎಂಟ್ರಿ ಕೊಟ್ಟಿರುವಂತವ್ರಿಗೆ ಅವಕಾಶ ಸಿಗಬೇಕು ಅಂತ ಒತ್ತಾಯವನ್ನ ಮನವಿಯನ್ನ ಮಾಡ್ತಾ ಇರುವಂತದ್ದು. ರಾಜಕಾರಣದಲ್ಲಿ ಇದು ಮತ್ತೊಂದು ರೀತಿಯಾದಂತ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತ ವಿಚಾರ ಅಂದ್ರೆ ತಪ್ಪಾಗೋದಿಲ್ಲ. ಸಚಿವಾಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ ಲಿಸ್ಟ್ ನಲ್ಲಿ, ನಮಗೂ ಕೂಡ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಂದ್ ಕಡೆ ಸಿಎಂ ಕುರ್ಚಿ ಕಾದಾಟ ಆಗ್ತಿದ್ರೆ, ಇಲ್ಲಿ ಸಚಿವಾಕಾಂಕ್ಷಿಗಳ ಒಂದು ರೀತಿಯಾದಂತಹ ಹೋರಾಟ, ಸಚಿವ ಸ್ಥಾನಕ್ಕೆ ಮತ್ತೊಂದು ರೀತಿಯಾದಂತಹ ತಲೆನೋವಾಗಿರುವಂಥದ್ದು ಹೈಕಮಾಂಡ್ಗೆ ಅಂತ ಹೇಳ್ಬೋದು. ಹಾಗಿದ್ರೆ ಏನಾಗಿರುತ್ತೆ ಹೈಕಮಾಂಡ್ ನಿರ್ಧಾರ? ಶೀಘ್ರದಲ್ಲೇ ಆಗೇ ಬಿಡುತ್ತಾ ಹಾಗಿದ್ರೆ ಸಚಿವ ಸಂಪುಟದ ಪುನರ್ರಚನೆ? ಕಾದ್ ನೋಡ್ಬೇಕಾಗಿದೆ. ನಾರಾ ಭರತ್ ರೆಡ್ಡಿ ಅವರು ಕೂಡ ಆಕಾಂಕ್ಷಿಯಾಗಿರ್ತಾರೆ, ಪ್ರದೀಪ್ ಈಶ್ವರ್ ಕೂಡ ಆಕಾಂಕ್ಷಿಯಾಗಿರ್ತಾರೆ, ಶಾಸಕ ದರ್ಶನ್ ಧ್ರುವನಾರಾಯಣ್. ಪವರ್ ಶೇರಿಂಗ್ ಫೈಟ್ ಒಂದ್ ಕಡೆ ಆದ್ರೆ ಕ್ಯಾಬಿನೆಟ್ ರೀಶಫಲ್ ನ ಕೂಗು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಮೇಜರ್ ಆದಂತಹ ಬೆಳವಣಿಗೆ ಇದು. ದೆಹಲಿ ಅಂಗಳಕ್ಕೂ ಕೂಡ ತಲುಪಿದೆ. ಅಂದ್ರೆ ದೆಹಲಿಗೂ ಕೂಡ ಒಂದ್ ರೀತಿಯಾಗಿ ಮನವಿಯನ್ನ ಸಲ್ಲಿಸೋದು, ಭೇಟಿ ಮಾಡುವಂಥದ್ದು ಇದೆಲ್ಲ ನಡೀತಾ ಇದೆ. ಹಾಗಿದ್ರೆ ಈ ಒಂದು ನಿರ್ಧಾರ ಏನಿದೆ ಯಾವಾಗ ಹೊರಗೆ ಬರುತ್ತೆ? ಕ್ಯಾಬಿನೆಟ್ ರೀಶಫಲ್ ಕೂಗು ಎಲ್ಲಿಗೆ ಹೋಗಿ ತಲುಪುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಎಲ್ಲಿ ಅಂತ್ಯಗೊಳ್ಳುತ್ತೆ, ಕಾದು ನೋಡ್ಬೇಕಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಇದು ಮೇಜರ್ ಬೆಳವಣಿಗೆ ಆಗ್ತಾ ಇದೆ.